ಬಿಟ್ಟಾವ ಗ್ವಾಡಿ ಗ್ವಾಪುರ, ಮುರಿದು ಬಿದ್ದಾವ ಛತ್ರ ಚಾಮರ. ಬೋಳು ಬೊಕ್ಕಸ ಬಾಳು ತತ್ತರ, ಆಳು ಮಂದಿಯ ಕೊಳ್ಳು ಅಬ್ಬರ. ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ, ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆ. ನೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆಯೇ, ನೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆ. ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ, ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ. ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ, ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ. ಬಿರುಕು ಬಿಟ್ಟಾವ ಗ್ವಾಡಿ ಗ್ವಾಪುರ, ಗ್ವಾಡಿ ಗ್ವಾಪುರ. ಮುರಿದು ಬಿದ್ದಾವ ಛತ್ರ ಚಾಮರ, ಚಾಮರ ಛತ್ರ ಚಾಮರ. ತಿರುಗಿ ಬಂದದ ಧರೆಗೆ ದ್ವಾಪರ, ತಿರುಗು ಕಾಲದ ತೇರಿನ ಥರ. ದೊರೆಗಳಾಟಕ್ಕೆ ವರಸೆ ಸಾವಿರ, 100 ದೊರೆಗಳು ಯಾರು ಜನಪರ. ಹಸಿದಾಗ ನುಂಗೀತೆ ಹಸಿ ಸುಳ್ಳೆ ಸತ್ಯವಾ, ಬದುಕಲ್ಲಿ ಬೆರೆತಿಹುದು ಭ್ರಮೆಯಾಗ ವಾಸ್ತವ. ಅಧಿಕಾರ ಅಭಿಮಾನ ಅತಿಯಾಸೆ ಹುತ್ತದಾಗ, ಗತಿಸುತ್ತಾಗತ ಕಾಲ ಕಥೆಯಾಗಿದೆ. ಕಾಲದ ಉರುಳ ಕೊರಳಿಗೆ ಬಿಗಿದು ರೂಸಿದ ಅರಮನೆ, ತಾಳವ ಹೊಸೆದು ನಾಳಿನ ದೆಸೆಯೇ ಮಾಸಿದ ಅರಮನೆ. ಕಳ್ಳಾನ ತಲೆಯ ಬಾಗಿದ ಡೂಗು ಬೆನ್ನಿನ ಅರಮನೆ, ಸುಳ್ಳೆ ತಳುಕು ತೋರಿ ಬೀಗೋ ಪೊಳ್ಳಿನ ಅರಮನೆ. ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ, ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ. ಅರಿವಿನ ಕಣ್ಣ ಮೊರೆಗೆ ಹರಿದ ಕುರುಡು ಅರಮನೆ, ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ. ದಕ್ಷಿಣ ಭಾರತದಲ್ಲಿ ಭಾರತೀಯರ ವಿರುದ್ಧ ಜಯಿಸಿದ ಯುದ್ಧಗಳಲ್ಲಿ ಪ್ರಮುಖವಾದದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧ. ಟಿಪ್ಪುವನ್ನು ಸೋಲಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಟಿಪ್ಪು ವಾಸ್ ವೆರಿ ಟಫ್. ಆಗ ಎಲ್ಲೋ ಇದ್ದ ನನ್ನನ್ನು ವಾರ್ ಪ್ಲಾನ್ ಮಾಡೋದಕ್ಕೆ ಕರೆಸಿದ್ರು. 4th ಮೈಸೂರು ವಾರ್ನಲ್ಲಿ ಟಿಪ್ಪು ಸೋತ. ಹಿ ವಾಸ್ ಕಿಲ್ಡ್. ಆ ದೊಡ್ಡ ವಿಕ್ಟರಿಗೆ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಇಡೀ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಸರ್ಕಾರ ನನ್ನನ್ನು ಹೊಗಳಿತು. ಯುದ್ಧದಲ್ಲಿ ಟಿಪ್ಪುವನ್ನು ಸೋಲಿಸಿ ಮೈಸೂರು ರಾಜ್ಯದ ಆಡಳಿತವನ್ನು ನಮ್ಮ ಕಂಟ್ರೋಲಿಗೆ ತೆಗೆದುಕೊಳ್ಳೋದು ಅಷ್ಟೇ ನನ್ನ ಪ್ಲಾನ್ ಆಗಿತ್ತು. ಆದರೆ ಅದಾದ ಮೇಲೆ ನಮ್ಮ ಆಫೀಸರ್ಸ್ ಆ್ಯಂಡ್ ಸೋಲ್ಜರ್ಸ್ ಸಾಮಾನ್ಯ ಜನರ ಮೇಲೆ ತುಂಬ ದೌರ್ಜನ್ಯ ಮಾಡಿದರು. ಊರುಗಳನ್ನು ಒಂದೂ ಬಿಡದೆ ಫಾರ್ ಮಂತ್ಸ್ ಟುಗೆದರ್ ಲೂಟಿ ಮಾಡಿದರು. ಅಡ್ಡ ಬಂದವರನ್ನೆಲ್ಲ ಕೊಚ್ಚಿ ಹಾಕಿದರು. ಜನರನ್ನು ಉಳಿಸೋದಕ್ಕೆ ನನ್ನ ಕೈಲಿ ಆಗಲಿಲ್ಲ. ಐ ಫೇಲ್ ಮಿಸರಬಲಿ. ನಿದ್ರೆ ಮಾಡೋಣ ಅಂತ ಕಣ್ಣು ಮುಚ್ಚಿದರೆ ಸಾಕು, ಲೂಟಿಯಿಂದ ಸತ್ತ ಜನರೆಲ್ಲ ಕಿವಿಯಲ್ಲಿ ಬಂದು ಅತ್ತಂಗೆ ಆಗ್ತಾ ಇದೆ. ಸೊಮೆ, ಏನಾಯ್ತು ಸೊಮೆ? ಎಲ್ಲೆಲ್ಲೋ ಸುತ್ತಿದೆ. ಕೊನೆಗೆ ಈಗ ಇಲ್ಲಿ ಈ ಬಳ್ಳಾರಿ ಸೆಂಟರ್ನಲ್ಲಿ ಕಲೆಕ್ಟರ್ ಆಗಿದ್ದೀನಿ. ಇಲ್ಲಿ
ತುಂಬ ಬಿಸಿಲು. ಆದರೆ ಈ ಸೀಮೆಯ ಬಿಸಿಲಿಗಿಂತ ಹೆಚ್ಚು ಸುಡುತ್ತಿರುವುದು ಆ ಮೈಸೂರು ಯುದ್ಧದ ನೆನಪುಗಳು. ನಾನು ಗೆಲ್ಲಿಸಿದ ಯುದ್ಧ ನನ್ನನ್ನೇ ಸಾಯಿಸುತ್ತಿದೆ. ವಾರ್ ಕಿಲ್ಸ್ ಆಲ್. ಏನೇ ಸೌರಾಣಿ, ಯಾರಿಗೋ ಹೇಳ್ದೆ ಕೇಳ್ದೆ ಎಳ್ಗೊಂಟೆ. ಯಾರತ್ತೆ ಅಮ್ಮ? ಯಾರು ಎಲ್ಲಿಗೊಂಟಾರ? ಯಾರು ನನ್ನ ಒಪ್ಪಿಗೆ ಇಲ್ದಲೆ ಈ ಹೊಸಲು ದಾಟ್ತಾರೋ ಅವರು. ದೆವ್ವಗಳು ನನ್ನ ಕಣ್ಣಿಗೆ ಕಾಣಂಗಿಲ್ಲತ್ತಿ. ನಾನು ಮನ್ಸಾಕಿ. ಏನು ಹೇಳ್ದೆ? ಜೋರಾಗಿ ಬಗಳು. ನಿನ್ನ ಸಾಮ್ರಾಜ್ಯ ಅನ್ ಬಿಟ್ಟೊಂಟಿಲ್ಲ ಬಿಡತ್ತೆ. ಓಯ್, ಕೆಂಪು ಮುತ್ತಿ ಕುಂಬಳಿ ಸರ್ಕಾರದವರು ನಮ್ಮ ರಾಜ್ಯನ ಹೊಡ್ಕೊಂಡಿರ್ಬೋದು, ಆದರೆ ಅತ್ತೆ ಅನ್ನೋ ಪಟ್ಟ ಪದವಿನಲ್ಲ ತಿಳ್ಕೊ. ಗಾಡಿ ಕೂಡ ಇಲ್ಲಿಂದ ಹೋಗುವಾಗ ನನ್ನ ಒಪ್ಪಿಗೆ ಪಡಿಬೇಕು. ಮೆತ್ತಗ್ ಮಾತಾಡತ್ತಿ. ಪದವಿ ಗಿದ್ವಿ ಅಂತ ಪದ ಆಡ್ಬೇಡ. ಕೊಂಪಣಿ ಸರ್ಕಾರದವ್ರು ಕೇಳಿಸ್ಕೊಂಡ್ರ ಇಲ್ಗೂ ಬಂದು ಒದ್ದು ಅದನ್ನು ಕಸ್ಕೊಂತಾರ, ಸುಂಕ ಇಸ್ಕೊಂತಾರ. ಏಯ್, ಯಾರಿಗೆ ಒದಿಯೋದು? ಏನ್ ಅನ್ಕೊಂಡಿದ್ದೀ ನನ್ನ? ಯಾವನಾದ್ರೂ ಈ ಮನೆ ಒಳಗಡೆ ಬರಲಿ, ಈ ಊರಿಗೆ, ಈ ಅರಮನೆಗೆ ರಾಜಮಾತೆ ನಾನು. ಬೈರಮಾಂಬೆ. ಕಿರೀಟ ಒಂದ್ ಕಾಣಿಸ್ತಿಲ್ಲ ನೋಡತ್ತಿ. ಏ ಮಳ್ಳಿ, ಏನು ಹುಡುಗಾಟಿಕೆ ಮಾಡ್ತೀರ ನನ್ನ ಹತ್ರ? ಪೂವಲ ವಂಶದವರು ನಾವು. ಕಿರೀಟ ಎಲ್ಲ ಇದ್ದವು. ನಾನು ಬಂದಾಗ 10 ಎತ್ತಿನ ಬಂಡಿ ತುಂಬ ಬಂಗಾರದ ನಗ ನಾಣ್ಯ ಎಲ್ಲ ತಗೊಂಡು ಬಂದದ್ದು ಗೊತ್ತಾ? ನಿನಗೇನು ಗೊತ್ತು ಪಿಲ್ಲೆ ನೀನು? ಅತ್ತಿ, ನನ್ನನ್ನ ಮಳ್ಳಿಗಿಲ್ಲಿ ಅಂದ್ರೆ ಸುಮ್ನಿರಲ್ಲ ನೋಡು. ನಾನು ರಾಣಿನೇ, ನಮ್ದು ರಾಜವಂಶನೇ. ಅಂತಿಂತೋಳಲ್ಲ, ಚೆನ್ನಾಂಬೆ ವಂಶದೋಳು ನಾನು. ನಿಮ್ಮ ವಂಶಕ್ಕಿಂತ ಏನು ಕಡಿಮೆ ಇಲ್ಲ. ಹಂಗೆ ನೋಡಿದ್ರ ನಮ್ದು ಇನ್ನೂ ದೊಡ್ಡ ವಂಶನೇ. ನಾನು ಈ ಮನೆಗ ಬರೀ ಗೈಯಾಗೇನು ಬಂದಿಲ್ಲ, ನೆನ್ಪಿರ್ಲಿ. ಈಗ ಅರಮನೆ ನಡೀತಿರೋದು ನಮ್ಮಿಂದ. ಅಂದ್ರ ನಾನು ಮತ್ತೆ ಅಕ್ಕನವರು ತವ್ರ ಮನೆಯಿಂದ ತಂದಿರೋ ತರಾಕತ್ತಿರೋ ಕಾಸಿಂದ. ರಾಜ್ಯನೇ ಇಲ್ಲ, ರಾಜ ಮಾತೆ ಅಂತ ಹೇಳ್ಕೊಂಡು ತಿರ್ಗಾಡ್ಲಿಕ್ಕತ್ತಿ. ಅದು ಮಾತು ಕ್ಯಾಕ್ರೆ ಜುಗ್ಲಿಕ್ಯಾಂಡು. ಯಾರನ್ನ ಮಾಟ ಗಿಟ ಮಾಡ್ಸ್ಯಾರೇನೋ ನೋಡು, ಹೋಗಿ ತೆಗಿಸ್ಕೊಂಡ್ ಬಾ ಅಂತೇನೆ. ಅನ್ನು ಆ ಕೂಬಿ ನನ್ನ ಮಗ ಬಂದ್ರು ನಮ್ಮ ಸೀಮೆಗೆ ಬರದೇ ಇದ್ದಿದ್ದಿದ್ರೆ ನಾ ಹೆಂಗಿರ್ತಿದ್ದೆ ಗೊತ್ತಾ? ಬಂದು ಆಯ್ತು, ಪಟ್ಟ ಪದ್ವಿ ಕಸ್ಕ್ಯಾಂಡು, ಸುಂಕ ಇಸ್ಕ್ಯಾಂಡು, ಬಾಯಿಗೆ ಎಲೆ ಅಡ್ಕಿ ಕೊಟ್ಟು ಮೂಲಿಗೆ ಕುಂದ್ರಸಿದ್ದು ಆಯ್ತು. ಮುಂದಿನ ನೋಡು. ನನ್ನ ಸೌತಿ ಮಗ ನಿನ್ನ ಗಂಡ ಕಾಟ್ಯಾಯ, ಅವನ ನೆಟ್ಟಿಗಿದ್ದಿದ್ದಿದ್ರೆ ನಾ ಯಾಕೆ ನಿನ್ನಂಥವಳ ಕೈನಲ್ಲಿ ಇಂಥ ಮಾತಾಡಿಸ್ಕೋಬೇಕಾಗ್ತಿತ್ತು? ಸೊಸೀರ್ ಬಂದ್ಮೇಲೆ ಮಗನ್ ಬೈಯೋದಲ್ಲ, ಮೊದ್ಲಿಂದಾನೇ ನೆಟ್ಟಿಗೆ ಬೆಳೆಸ್ಬೇಕಾಗಿತ್ತು. ಯಾರು ಹೇಳ್ದವ್ರು ಮದ್ವೆ ಮಾಡ್ಸಿದ್ರ ಮಕ್ಳು ನೆಟ್ಟಿಗಾಗ್ತಾರಂತ? ಒಂದ್ ಮದ್ವೆ ಆದವ್ರ ನೆಟ್ಟಗಾಗಲ್ಲ, ಇನ್ನು 5 ಆದವ್ರು ನೆಟ್ಟಗಾಗ್ತಾರ. ಗಂಡನೇ ಅಂತೇನೆ. ದುಡ್ದಿದ್ ಗಂಡನ್ನ ಏನ್ ಬೇಕಾದ್ರೂ ಅನ್ಬೋದು. ಸಣ್ಣವ್ರಿಗೆ ಸೊಕ್ಕಿರಬಾರ್ದು, ದೊಡ್ಡವ್ರಿಗೆ ದಿಮಾಕಿರ್ಬಾರ್ದು. ನಿನ್ನ ಗಂಡ ಬಂದ ಮೇಲೆ ನಿನ್ನ ಸಾಯೋ ಹಂಗೆ ಹೊಡಿಸದೇ ಇದ್ರೆ ನಾನು ಬೈರಮಾಂಬೆನೇ ಅಲ್ಲ. ನೋಡ್ತಾ ಇರು. ಆತ್ ಬಿಡು. ಏಯ್ ನಿಂತ್ಕೊಳ್ಳೆ. ನಾನು ಹೇಳ್ದಲ್ಲೇ ಯಾರು ಈ ಮನೆ ಹೊಸಲು ದಾಟೋ ಹಾಗಿಲ್ಲ. ಈ ಮನೆ ಯಜಮಾನಿ ನಾನು. ನಾನು ಹೇಳ್ದಲ್ಲೇ ನೀನು ಹೊರಗೆ ಹೋಗ್ಕೊಡ್ದು. ನಡಿ ಒಳಗೆ. ಮನ್ಯಾಗ ನಿನ್ಗೆ ಒಪ್ಪತ್ತಿ ಕೂಳ್ ಕೊಚ್ಚ ಹಾಕ್ಲಿಕ್ಕ ಕಾಳಿಲ್ಲ ಬ್ಯಾಳಿಲ್ಲ. ನಮ್ಮ ಅಪ್ಪಾರು ಬಂಡಿ ತುಂಬ ಸೊಪ್ಪು ಕಾಳು ಕೊಟ್ಟು ಕಳ್ಸ್ಯಾರ. ಹೊರಾಗ ಬಂಡಿ ಬಂದತ್ತೆ, ತಗೊಂಡ್ ಬರ್ಲಾ ಬ್ಯಾಡ?
ಸ್ವಾಮಿ ಸ್ವಾಮಿ ನಾಷ್ಟ. ಬರ್ತೀನಿ ರಾಮಯ್ಯ. ಸ್ವಾಮಿ ನಿನ್ನೆ ರಾತ್ರಿ ಮತ್ತೆ ಕೂತ್ಕೊಂಡ್ರಿ? ಇನ್ನೇನು ಮಾಡಲಿ ರಾಮಯ್ಯ, ಆಂಗ್ಲೋ ಮೈಸೂರ್ ವಾರ್ ನನ್ನನ್ನು ಮಲಗಲಿಕ್ಕೆ ಬಿಡ್ತಾ ಇಲ್ಲ. ನಿಮ್ಮಲ್ಲಿ ದರ್ಸ್ ಎ ಸೇಯಿಂಗ್, ಪಾಪಿ ಪರದೇಶಕ್ಕೆ ಹೋದರೂ ಅವನ ಪಾಪ ಅವನ ಹಿಂದೆನೇ ಬರುತ್ತೆ ಅಂತ. ಈ ಯುದ್ಧದಲ್ಲಿ ನನ್ನಿಂದ ಆದ ಸಾವು ನೋವು ನನ್ನನ್ನು ಪ್ರತಿ ರಾತ್ರಿ ಎಚ್ಚರಿಸುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಬಟ್ ಐ ನೋ ಇದಕ್ಕೆ ಕೊನೆ ಇಲ್ಲ. There is no end to this. So, ನೀನು ಚಿಂತೆ ಮಾಡಬೇಡ ರಾಮಯ್ಯ, ಗಾಬರಿಯಿಂದ ಓಡಿ ಬರಬೇಡ, ಆರಾಮಾಗಿ ಮಲ್ಕೋ ಅಂತ ಹೇಳ್ದೆ ಅಲ್ವಾ? ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕೆಲಸ ಅಲ್ವಾ ಸ್ವಾಮಿ? ದೊಡ್ಡ ಯುದ್ಧವನ್ನ ಗೆದ್ದು ಸಾವಿರಾರು ಜನ ರೈತರನ್ನ ಬಡವರನ್ನ ನಾನು ಸಾಯಿಸಿದ್ದೀನಿ ರಾಮಯ್ಯ. ನನ್ನನ್ನು ಯಾಕೆ ಚೆನ್ನಾಗಿ ನೋಡ್ಕೋತೀಯ? ನನ್ನ ಪಾಪ ನಿನಗೂ ಬರುತ್ತೆ. ಸ್ವಾಮಿ, ಲೂಟಿ ನೀವು ಮಾಡಿಸಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತು. ಲೂಟಿ ಆದಾಗ ಜಾಗದಲ್ಲಿ ಇದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಪ್ಪು ನಿಮ್ದಲ್ಲ ಅಂದ್ರು ಕೊರಗಾಕತ್ತೀರಿ. ಆ ಪಾಪ ನಿಮ್ದಲ್ಲ, ಆ ತಪ್ಪು ನಿಮ್ದಲ್ಲ. ತಪ್ಪು ನಂದು ಅಂತ ನಾನು ಹೇಳ್ತೀನಿ, ಅಲ್ಲ ಅಂತ ನೀನು ಹೇಳ್ತೀಯ. ಇದು ಕೂಡ ಮುಗಿಯಲ್ಲ ರಾಮಯ್ಯ. ಯೋಚನೆ ಬಿಟ್ಟರೆ ಕೊನೆ ಆಯ್ತಲ್ಲ ಸ್ವಾಮಿ. ಬಿಡೋಣ ರಾಮಯ್ಯ. ಮನಸ್ಸಿಗೆ ಮಾತು ಕಲಿಸಬಹುದು, ಆದರೆ ಹೊಟ್ಟೆಗೆ ಕಲಿಸಕ್ಕಾಗಲ್ಲ. ನನಗೆ ಹಸುವಾಗ್ತಿದೆ. ಏನ್ ಮಾಡಿದ್ದೀಯಾ? ಅದೇ ಗೋಧಿ ರೊಟ್ಟಿ. ಬ್ರೆಡ್, ರೊಟ್ಟಿ ಅಲ್ಲ ಬ್ರೆಡ್. ಹೇಳು. ಬ್ರೆಡ್. ಪಾರಾಮಯ್ಯ. ದೇವುಗಳ ಮಧ್ಯೆ ದೇವ್ರಂಗೆ ನಮ್ಮ ಮಂಡ್ರಪ್ಪ. ಪರಮಾತ್ಮ, ಈ ಮಂಡ್ರಪ್ಪನ ಚೆನ್ನಾಗಿ ನೋಡ್ಕೊಳಪ್ಪ. ನಿನ್ನೆ ಕಾಯ್ದ ಕೂತಿದ್ದೆ, ನಿನ್ನ ಜೊತೆ ಮಾತಾಡಬೇಕಿತ್ತು. ಕುಂತು ನೀನು ಹೆಂಡತಿ ಅದಾಳಲ್ಲ, ಐನಾತಿ ಚೆಲ್ವಿ ಅವಳು ದೊಡವ. ಈಗ ಆಕಿ ಹಂಗ ಇನ್ನೊಬ್ಬ ಆಕಿ ಹಿಂಗ ಅನ್ನೋದನ್ನ ಕುಂತಾಗ್ಲಿ ನಿಂತಾಗ್ಲಿ ಕೇಳಕ್ ಆಗೋದು. ಕಂಪನಿಯವ್ರು ಬಂದು ನಮ್ಮ ಪಟ್ಟ ಕಸ್ಕೊಂಡಾಗ ಅದಕ್ಕೆ ಸುಸ್ದಂಗಾಗಿ ಎಷ್ಟು ನೋವಾಗಿತ್ತಲ್ಲ, ಅದಕ್ಕಿನ್ನ ಹೆಚ್ಚಿಗೆ ನೋವಾಗಕತ್ತೈತೆ. ಮಳಿ ಬಂದಾತೆ, ಮಳಿ ಏನಂತ ಮಳಿ ಬರೋ ದಿನಗಳ ಇವ. ದೊಡ್ಡವ, ಮಳಿ ಅಂದ್ರ ಮ್ಯಾಲಿಂದ ಬೀಳೋ ನೀರಿನ ಮಳಿ ಅಲ್ಲ, ಗೋಡೆ ಹೊಡಿತಾರಲ್ಲ ಮಳಿ, ಕಾಲಕ್ಕೆ ಸುಸ್ತದಲ್ಲ ಮುಳ್ಳು, ಅಂಥದೊಂದು ಮುಳ್ಳು ತಾನೇ ಮೂಲದಾಗ ಬೆಳೆದು ಚುಚ್ಚಾಕತ್ತೈತಿ. ಜೀವ ಚುರು ಚುರು ಅಂತ ಒದ್ದಾಡಕತ್ತೈತಿ. ಕುಂದ್ರಂಗಾಗಲ್ದು, ನಿಲ್ದಂಗಾಗಲ್ದು. ಕುಡಿಯೋದು ಕುಡಿದು ತಿಂದ್ರ ಯಾಕೆ ಬರ್ತದ ಮಳೆ ಮುಳ್ಳು? ಸೊಪ್ಪು ಕಾಳು ಕಡ್ಡಿ ನಾರು ಚೆನ್ನಾಗಿ ತಿಂದು ಚೆನ್ನಾಗಿ ನೀರು ಕುಡಿದ್ರೆ ಆತಪ್ಪ. ಹೊಲ್ದಾಗ ಕಾಳಿ ಬಂದು ವ್ಯಾಳಿಯಾಗ ಕತ್ತಿ ಹೇಳ್ಕೊಂತ ಕುಂದ್ರಬಾರ್ದು. ಈಗ ನಾ ಕಣ್ಣೀರವನ ಹತ್ರ ಹೋಗಿ ಈ ಕಳಿ ಮಳಿ ಬ್ಯಾಳಿ ಏನಾದದಲ್ಲ ಅದನ್ನ ಕುಯಿಸ್ಕೊಂಡು ಬರ್ತೀನಿ. ಕಾಸು ಕೊಡ. ಅಲ್ಲ, ಈ ಮೂಲಕ್ಕೆ ಮದ್ದು ಮಾಡಿಸ್ಕೊಂಡು ಬಂದು ನೀ ಏನು ಹೇಳ್ತೀಯೋ, ಎಷ್ಟು ಹೇಳ್ತೀಯೋ, ಎಷ್ಟು ಹೊತ್ತು ಹೇಳ್ತೀಯೋ
ನಿಂತ್ಕೊಂಡು ಕುಂತ್ಕೊಂಡು ಉಳ್ಳಾಡ್ಕೊಂಡು ಕೇಳ್ತೀನಿ. ಕಾಸು ಕೂಡ ಮೊದಲ ಆಕಿ ಹೆಸರು ಕಾಸು ಉಳ್ಕ ನೀರವ. ಕೈಯಾಗ ಕಾಸು ಹಿಡ್ದಿಲ್ಲ ಅಂದ್ರೆ ಆಕಿ ವಿದ್ಯೆ ಕಣ್ಣೇ ಕಾಣವಲ್ದಂತೆ. ಕಾಸು ಕೂಡ. ಕಾಸು ಎಂತ ಕಾಸು? ಸಣ್ಣ ಕಾಸು ಇಲ್ಲ, ದೊಡ್ಡ ಕಾಸು ಇಲ್ಲ. ಕಂಪ್ನಿನವ್ರು ಬಂದ ಮೇಲೆ ಈ ಕಾಸು ಗೀಸೆಲ್ಲ ಕನಸಾಗೈತಿ. ನೀನು ಈ ಅರಮನೆ ದೊರಿ, ನಿನಗೆ ತಿಳಿದಾಯ್ತಲ್ಲ. ಇದ್ದ 4 ದಮಡಿ ಕೂಡ ಆಳುಗಳಿಗೆ ಕೊಟ್ಟಾತು. ಇನ್ನು ಕಾಸು ಏನಿದ್ರು ಸುಗ್ಗಿ ಆದ್ಮೇಲೆ. ಕಾಸಿಲ್ಲ ಅಂದ್ರು ಬಿಡು, ಆ ಕಾಸಿನ ಸರ್ ಅದ ಹೋದಲ್ಲ, ಏನ ಅದನ್ನ ಕೊಟ್ಟಿರಿ ಇಟ್ಕ ಅಂತ ಹೇಳಿ ಕೊಟ್ಟು ಬಂದಿರ್ತೀನಿ. 4 ದಿವಸ ಆದ್ಮೇಲೆ ಪಕ್ಕದ ರಾಜನ ಕೇಳಿಸ್ಕೊಡ್ತೀನಿ. ಯಾಕೆ ನನ್ ಕೊಡೋದೈತಿ? ನೋಡಪ್ಪ, ಈ ಕಾಸಿನ ಸರ್ ಸುದ್ದಿ ಮರ್ತು ಬಿಡು. ಇದು ನನ್ನ ತವ್ರ ಮನೆದು. ನಾನು ಸಾಯೋ ಗಂಟ ಇದನ್ನ ನನ್ನ ಕುತ್ತಿಗೆಯಿಂದ ತೆಗಿಯೋಣಿಲ್ಲ. ಅದು ಯಾಕೆ ಸಾಯೋ ಮಾತಾಡಿಯವ? ನಿನ್ನ ಮಗನಾಗಿ ಅದಕ್ಕಿಂತ ತೂಕದ್ದನ್ನ ನಾನು ಮಾಡಿಸಿ ಹಾಕ್ತೇನೆ. ನನ್ನ ಬ್ಯಾನಿ ಅರ್ಥ ಮಾಡ್ಕೊಂಡು ಕರುಣಿ ತೋರ್ಸ. ಈ ಮುಳ್ಳು ತೆಗೆಸ್ಕೋಬೇಕು ಕೂಡ. ಆಯ್ತು ಬಿಡುವ, ನಿನ್ನ ಹೊಟ್ಟಿಲೇ ಹುಟ್ಟಿದ ಮಗುಗೆ ಹಿಂಗ ಆಗಿದ್ರೆ ಆಗ್ಲೂ ಹಿಂಗ ಆಡ್ತಿದ್ದಿ. ನೋಡಪ್ಪ, ನನಗೆ ನೀನು ಬೇರೆ ಅಲ್ಲ, ನನ್ನ ಮಗ ಬೈಚಪ್ಪ ಬೇರೆ ಅಲ್ಲ. ನಂದಾಗಿದ್ದನ್ನ ಏನು ಬೇಕಾದರೂ ತಗೋ, ನನ್ನ ಉಸಿರು ತಗೋ, ಆದರೆ ಈ ಸರ ಮಾತ್ರ ಕೊಡಂಗಿಲ್ಲ. ಈ ಜೀವಕ್ಕಿನ್ನ ದೊಡ್ಡದಾತ ಸರ? ದೊಡ್ಡದಪ್ಪ, ದೊಡ್ಡದೆ. ಈ ಸರ ನನ್ನ ಕೊಳ್ಳಾಗ ಇಲ್ಲದೆ ಇದ್ರೆ ಮಂದಿ ನನ್ನನ್ನು ತಿರುಪೆ ಎತ್ತೊಳ್ಳು ನೋಡ್ದಂಗೆ ನೋಡ್ತಾರೆ. ನಾನು ಉಡೋ ಸೀರೆಗಳನ್ನ ನೋಡಿ ಊರು ಮಂದಿ ಏನಂತಾರೆ ಗೊತ್ತಾ? ಭೈರಮಾಂಬೆ ಮಾಸಿ ಸೀರೆ ಉಡಕ್ ಹತ್ಯಾಳ, ಸಾಯೋ ಕಾಲದಾಗೆ ಆಕೆಗೆ ಇಂಥ ಸ್ಥಿತಿ ಬರಬಾರ್ದಾಗಿತ್ತು ಅಂತ. ನನ್ನ ಉಸಿರಿಗಿಂತ ನನಗೆ ಮರ್ಯಾದೆ ದೊಡ್ಡಪ್ಪ. ನಾನು ಸತ್ರು ಚಿಂತೆ ಇಲ್ಲ, ಆದರೆ ನನ್ನ ಮರ್ಯಾದೆ ಕಮ್ಮಿ ಆಗಬಾರ್ದು. ಈ ಕಾಸಿನ ಸರದ ಚಿಂತೆ ಬಿಟ್ಬಿಡು. ನಿನ್ನು ಹೆಂಡ್ರ 5 5 ಮಂದಿ, ಅವ್ರನ್ನ ಕೇಳು. ಗಂಡ ಕೇಳಿದ್ರೆ ಇಲ್ಲ ಅನ್ನಲ್ಲ. ನೀ ತವ್ರ ಮನಿ ಅಂದಂಗ ಅವರು ತವ್ರ ಮನಿ ಅಂತ ಅನ್ನಂಗಿಲ್ಲೇನು? ಈಗ ನೀವು ಕೊಡಂಗಿದ್ರು ಕೊಡು. ನಾ ಸತ್ ಹೋಗ್ತೀನಿ. ನಾ ಸತ್ ಮೇಲೆ ನನ್ನ ಹೆಂಡ್ರು ತವ್ರ ಮನೆಗೆ ಹೋಗ್ತಾರ. ನೀವು ಒಬ್ಬ ಯಾರ ಮನೆಯಾಗ ಆರಾಮಾಗಿರು. ಅವು ಅನ್ಬಾರ್ದು. ನಂಗೆ ಅವು ಇಲ್ಲ, ಯಾರು ಇಲ್ಲ. ಸರಿಯಾಗಿ ಹಿಡಿ ಬಟ್ಲ. ಸಾಯಂಗಾದ್ರು ಇನ್ನು ಬಟ್ಲು ಹಿಡಿಯಕ್ಕೆ ಬರಲ್ಲ. ಕನ್ನೇರವ, ಯಾರು ಬಂದರು ನೋಡವ? ಗೊತ್ತು ಬುದ್ಧಿ, ಬೊಮ್ಮಯ್ಯ ನಾಯಕರು ಸುಪುತ್ರರು, ಕುದ್ರಡೇವು ಸಂಸ್ಥಾನದ ಮಹಾರಾಜರು, ಗಂಡರ ಗಂಡ ಕೀರ್ತಿ ಪ್ರಚಂಡ ಶ್ರೀ 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 ಕಾಟಯ್ಯ ಮಹಾರಾಜರು. ಭಲೆ ಭಲೆ, ನಿನ್ನಂಥ ಬಡವಳ ಮನೆಗ ನಮ್ಮ ದೊರೆ ಬಂದಿರೋದು ನಿನ್ನ ಪುಣ್ಯ ಕಣವ, ಪುಣ್ಯ. ಹೌದು ಬುದ್ಧಿ, ನಮ್ಮಂತವ್ರನ್ನ ಕಾಯೋ ಮಹಾರಾಜರು ಮನೆಗೆ ಬಂದಾರಂದ್ರ ನಮ್ಮ ಪೂರ್ವ ಜನ್ಮದ ಪುಣ್ಯ. ಮಹಾರಾಜರು ಆಸೀನರಾಗಬೇಕು. ದೊರಿ ಮಹಾಸ್ವಾಮಿಗಳ ಆಸೀನರಾಗಂಗಿಲ್ಲವಾ? ಯಾಕ್ರಿ? ಹಾಸನದಾಗ ಮಳಿ ಆಗೈತಿ. ಕಲಿಗಾಲ್ರಿ, ಕಲಿಗಾಲ. ಮಳಿಗಾಲ ಅಲ್ಲ ಅಂದ್ರು ಮಳಿ ಬರಕತ್ತೈತಿ. ಅದೋಗ್ಲಿ ಬುದ್ಧಿ, ಈ ಊರ್ ಬಿಟ್ಟು ಅದೆಲ್ಲೋ ಹಾಸನ ದೂರದಾಗ ಮಳಿ ಆಗಿದ್ರ ನಮ್ಮ ರಾಜರು ಇಲ್ಲೇ ಕುಂದ್ರಂಗಿಲ್ಲ? ನಮ್ಮೂರಿಗೆ ಮಳಿ ಮರ ಬಟ್ಟ ಕುರ್ಚಿ ಮೇಲೆ ಕುಂದ್ರಂಗಿಲ್ಲ ಅಂತ ಹರಕಿ ಹೋಗ್ತಾರೇನ್ರಿ? ತಾಯಿ, 4 ಮಂದಿಯಾಗ ಯಾರಿಗೂ ಗೊತ್ತಾಗದಂಗ ಹೇಳ್ತಾರಲ್ಲ ಮಳಿ ಆಗದೆ ಅಂತ. ಅದಾಗಿದೆ. ನಾನು ಹಾಸನದಾಕಿ ಅಲ್ರಿ, ಈ ಕಡೆ ಹಾಕಿ, ಹಂಗಾಗಿ ಗೊತ್ತಾಗಿಲ್ಲ. ಈ ಕಡೆದು ನಮ್ಮೂರಿನಕ್ಕ ಏನಾದ್ರೂ ಇದ್ರೆ ಒಂದಿಟ್ಟು ಜೋಡ್ಸಿ ಹೇಳ್ರಿ. ಅಯ್ಯೋ, ಬಿಡಿಸು ಅಂತ ನಿನ್ನ ಹತ್ರ ಬಂದ್ರೆ ಮತ್ತೆ ಜೋಡಿಸು ಅಂತೀಯಲ್ವಾ?
ಅಯ್ಯೋ ನಂದೊರಿಯೇ, ನಿಮ್ಮಂಥವ್ರಿಗೆ ಹಿಂಗೆಲ್ಲ ಕೆಟ್ಟ ಮಳ್ಕಿ ಮುಳ್ಳಾಗಬಾರ್ದಿತ್ತು. ಇದೊಂದಾಗಿ ನಮ್ಮ ದೊರಿಗಳ ಕೈಲಿ ಎಂತೆಂಥ ಪುಣ್ಯದ ಕಾರ್ಯವು ನಿಂತೋಗೋದು ಗೊತ್ತೇನವ. ಊರು ಬಂದಿದ್ದು ಗೋಲ್ಡ್ ನೋಡಕ್ ಆಗದವ ನನ್ನ ಕಣ್ಣಾಗ. ದೊರಿ, ನೀವೇನು ಯೋಚನೆ ಮಾಡಬೇಡ್ರಿ. ನೀವು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರಾಗ ಅದನ್ನ ಕಿತ್ತು ಬಿಸಾಕ್ತೀನಿ. ಆದ್ರೆ ಏನವ ಆದ್ರೆ ಮುಂದಕ್ಕೆ ಹೇಳು. ನಾನು ಇದನ್ನ ಹೇಳ್ಕೊಡುವಾಗ ನಮ್ಮವ್ವ ಅಪ್ಪಂಗ ಅವ್ರ ಗುರುಗಳು ಒಂದು ಮಾತು ಹೇಳಿದ್ರಂತ. ಆ ಒಂದು ಮಾತು ಹೇಳವ. ಈ ಮದ್ದು ಮಾಡಿಸ್ಕೊಂಡು ಮನುಷ್ಯರಿಗೆ ತಕ್ಕಂಗ ಕಾಣಿಕೆ ಇಸ್ಕೊಬೇಕಂತ. ಅಯ್ಯೋ ಅದ್ ಏನ್ ಬೇಕಂತ ಹೇಳವ್ವ, ಏನ್ ಬೇಕು ಎಷ್ಟು ಬೇಕು ಎಲ್ಲ ಕೊಡ್ತೇನೆ. ಅದು ನಿಮ್ಗ ಬಿಟ್ಟಿರೋದು ರೀ. ನೋಡವ್ವ, ಈ ಕಂಪ್ನಿ ಸರ್ಕಾರದವ್ರು ಅವ್ರ ದೇಶಕ್ಕೆ ವಾಪಸ್ ಹೋಗಿ ನಮ್ಮ ದೇಶ ನನ್ನ ಸಂಸ್ಥಾನ ನನಗೆ ವಾಪಸ್ ಬರುತ್ತಲ್ಲ, ಆ ದಿನ ನಿನಗೆ 10 ಹಳ್ಳಿ ಬಳಸ್ ಕೊಡ್ತೇನೆ. ದೊರಿ, ನೀವು ನಾಳೆ ಆಗ್ಲಿ ಅನ್ನೋದು ಇವತ್ತ ಆಗ್ಲಿ ಅನ್ನೋದು ನನ್ನ ಆಸೆ ಐತ್ರಿ. ಆದ್ರೆ ಇನ್ನೂ ಅದೆಷ್ಟು ಆದ್ರೆಗಳ ಇದಾವೋ ಅದೆಲ್ಲ ಒಂದೇ ಸಲ ಹೇಳ್ಬಿಡವ. ನಮ್ ದೊರಿ ಮುಖ ನೋಡಕ್ ಆಗಿಲ್ಲ. ನಿಮ್ಮಂತ ದೊರಿಗಳು ಇವಾಗ್ಲೇ ಏನಾದ್ರೂ ಒಂದು ಹಿಡಿ ಬಂಗಾರದ್ದೇನಾದ್ರೂ ಕೊಟ್ಟಿದ್ರು ಸಾಕಿತ್ತು. ಬರೋವಾಗ ಬಂಗಾರ ತರದ್ ಮರ್ತೇನೆ. 4 ದಿವಸದಾಗ ಇದೇ ದಾರಿನಾಗ ಬರ್ತೀನಿ. ಆಗೇನಾದ್ರೂ ಏರ್ಪಾಡು ಮಾಡ್ತೇನೆ. ಮದ್ದು ಮಾಡಿಸ್ಕೊಂಡು 4 ತಿಂದಾಗ ಏನಾಗ್ಲಿಲ್ಲ ಅಂದ್ರು 4 ಆಗ್ಯವ್ ಜೋಳನಾದ್ರೂ ಕೊಡ್ಬೇಕು. ಅದಾದ್ಮೇಲೆ ನೀವು ಅನ್ಕೊಂಡಿರೋ ಕಾಣಿಕೆನೂ ಕೊಡ್ಬೇಕು. ಹೇಳಿದ್ರಾಗ ಒಂದು ಬಿಟ್ರು ನಾನು ಕೊಟ್ಟು ಮದ್ದು ಕೆಲಸ ಮಾಡಲ್ಲ, ಗಾಯ ಮಾಯಲ್ಲ. ಇದು ಈ ಇದ್ಯಾಗಿರೋ ಶಾಪ. ಕಾಸು ತಗೊಳ್ದಂಗ ನಾವು ಈ ಇದ್ಯೆ ಪ್ರಯೋಗ ಮಾಡಲ್ಲ. ಅದಕ್ಕ ತೆಲುಗು ಸೀಮೆಯಾಗ ನಮ್ಮ ಮನೆತನನ ಕಾಸೂರ್ ಮನೆತನ ಅಂತಾರ. ಆ ಮನೆತನದ ನಾನು ಕಾಸೂರ್ ಕಣ್ಣೀರವ. ಇದೇನ್ ಶಾಪ ಅಂತ ನನ್ಗೆ ಅನ್ನಿಸ್ವಲ್ದು. ಪುಕ್ಷಟ್ಟೆ ಮದ್ದು ಮಾಡಿಸ್ಕೊಂಡು ಓಡೋಗೋರ್ನ ಹೆದರ್ಸಾಕ ಅಂತ ಹಂಗೆ ಹೇಳಿರ್ಬೇಕು. ನಮ್ಮ ದೊರೆಯವ್ರು ಅಂತಾರಲ್ಲ, ನೀನು ಓಡೋ ಅಂದ್ರೂ ಅವ್ರಿಗೆ ಓಡಕ್ ಆಗಂಗಿಲ್ಲ. ನಾವು ನಡ್ಕೊಂಡ್ ಬಂದಿರೋದನ್ನ ನಿಮ್ಗೆ ಹೇಳಿನಿ. ತಪ್ಪಾರ್ದದು ಅಷ್ಟೇ. ತಪ್ಪಿದ್ರೆ ನಾಳೆ ನನ್ನ ಮದ್ದು ಕೆಲಸ ಮಾಡಲ್ಲ ಅಂತ ಗುಲ್ಲಾಗಿ ನನ್ನ ಹೊಟ್ಟಿಗ ಮಣ್ಣು ಬಿಡಬಾರ್ದು. ವಾ, ನೀ ಏನು ಚಿಂತೆ ಮಾಡಿದೆ ನಂಗೆ ಮದ್ದು ಕೊಡವ. ಆದ್ರೆ ಈಗ ನಿಮ್ದೇನ್ರಿ ದೊರೆ. ಆದ್ರೆ ನೋಡವ, ನಾ ಇಲ್ಲಿಗೆ ಇದ ಕಾರಣಕ್ಕೆ ಬಂದೀನಿ ಅನ್ನೋ ವಿಷಯ ಹೊರಗೆಲ್ಲೂ ಗೊತ್ತಾಗ್ಬಾರ್ದು. ದೊರೆಗಳದು ಮೂಲ ಸರಿ ಇಲ್ಲ ಅಂದ್ರ ಮರ್ಯಾದೆ ಇರಲ್ಲ. ಯಾರೇ ನನ್ನ ಹತ್ರ ಬಂದ್ರು ಆ ಸುದ್ದಿ ನನ್ನ ಜೊತೆಗ ಸಮಾಧಿ ಆಗ್ತೈತಿ. ಅದ್ರ ಚಿಂತೆ ನೀವು ಬಿಡ್ರಿ ದೊರಿ. ಬನ್ರಿ. ನಮ್ ದೊಡವ ಕಾಶಿನ ಶರ ಕೊಟ್ಬಿಟ್ಟಿದ್ರೆ ಎಲ್ಲ ಮುಗಿದು ಹೋಗ್ತಿತ್ತು. 4 ತುಂಬ ಜೋಳ ಅಂದ್ರೆ ಏನು ತುಸು ಮಾತಾತ. ಈಗ ಹೆಂಗಸಿನ ಕೈಲಿ ಅದೇನೇನು ಶಾಪ ಹಾಕಿಸ್ಕೊಳ್ಬೇಕು. ಅಪ್ಪ, ನನ್ನ ತಂದೆ ದೇವ್ರೆ, ಈ ಪರಂಗಿಯವರನ್ನ ನಮ್ಮ ದೇಶ ಬಿಟ್ಟು ಯಾವಾಗಪ್ಪ ವಾಪಸ್ ಕಳಿಸ್ತೀಯ? ಥಾಮಸ್ ಮನ್ರೋ ಮೊಕದ ಮೇಲೆ ಯಾವಾಗ ಮಣ್ಣು ಹಾಕ್ಸ್ತೀಯಪ್ಪ? ಸಾಯಿಸ್ಬಿಡು ನನ್ನಪ್ಪ. ಬಿರುಕು ಬಿಟ್ಟಾವ ಗ್ವಾಡಿ ಗ್ವಾಪುರ, ಉರಿದು ಬಿದ್ದಾವ ಛತ್ರ ಚಾಮರ. ಬೋಳು ಬೊಕ್ಕಸ ಬಾಳು ತತ್ತರ, ಆಳು ಮಂದಿಯ ಕೊಳ್ಳು ಅಬ್ಬರ. ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ.